ನಾವಿಲ್ಲಿ ನೋಡ್ತಾ ಇದೀವಲ್ಲ, ಅಭಿಮನ್ಯುವಿನ ಮೇಲೆ ಅಂಬಾರಿ ಕಟ್ಟುವಂತ ಕಾರ್ಯ ಪೂರ್ಣ ಆಗಿದೆ. ಅದಾದ ನಂತರದಲ್ಲಿ ರಾಜಮಾತೆ ಪ್ರಮೋದಾ ದೇವಿಯವರು ಕೂಡ ಬಹಳ ಹತ್ತಿರದಲ್ಲೇ ನಿಂತು ಅದೆಲ್ಲವನ್ನ ವೀಕ್ಷಿಸಿದ್ರು ಕೂಡ ಎಲ್ಲ ಸಾಂಗವಾಗಿ ಸಾಗ್ತಾ ಇದೆ. ಪ್ರಮೋದಾ ದೇವಿಯವರಿಂದ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಸರಿಯಾಗಿ ಆಗಿದೆ ಅಂತ ಒಂದು ಕ್ಲಿಯರೆನ್ಸ್ ಸಿಕ್ಕಿದಂಗೆ. ಅದಾದ ನಂತರದಲ್ಲಿ ಮಾವುತರು ಜೊತೆಗೆ ಆನೆಗಳು ಕೂಡ ರಾಜಮಾತೆ ಪ್ರಮೋದಾ ದೇವಿಯವರಿಗೆ ಒಂದು ಸೆಲ್ಯೂಟ್ ಅಥವಾ ಒಂದು ವಂದನೆಯನ್ನ ಸಲ್ಲಿಸಿ, ಅದಾದ ನಂತರದಲ್ಲಿ ಇದೀಗ ದಸರಾ ಅಧಿಕೃತವಾಗಿ ಉದ್ಘಾಟನೆ, ಜಂಬೂ ಸವಾರಿ ಅಧಿಕೃತವಾಗಿ ಉದ್ಘಾಟನೆ ಆಗುವಂತ ಸಂದರ್ಭ ಅಂತ ಅಂದ್ರೆ ಅದು ಮುಖ್ಯಮಂತ್ರಿಗಳಿಂದ ಒಂದು ಪುಷ್ಪಾರ್ಚನೆ ಆಗುವಂತ ಸಂದರ್ಭ. ಆ ಕಾರ್ಯದ ಕಡೆಗೆ ಇದೀಗ ಸದ್ಯ ಸಾಗ್ತಾ ಇದೆ. ನಾವಲ್ಲಿ ನೋಡ್ತಾ ಇದ್ದೀವಿ. ಹಿಂದೆ ಎಲ್ಲ ರಾಜರು ಮಹಾರಾಜರು ಇದ್ದಂತ ಸಂದರ್ಭದಲ್ಲಿ 2 ಆಸನಗಳಿತ್ತಲ್ಲ, ಮುಂದಿನ ಆಸನದಲ್ಲಿ ಮಹಾರಾಜರು ಇರ್ತಾ ಇದ್ರು, ಹಿಂದಿನ ಆಸನದಲ್ಲಿ ಅವರ ಮಕ್ಕಳು ಅಥವಾ ಅಣ್ಣ ತಮ್ಮಂದಿರು, ಈ ತರದೆಲ್ಲವನ್ನು ಕೂಡ ಕಾಲ್ಗಡ್ತಲ್ಲಿ ನಾವು ನೋಡ್ತಾ ಬಂದಿದ್ವಿ. ಬಟ್ ಈಗ ನೋಡಿ, 2ನೇ ಆಸನ ಅಥವಾ ಹಿಂಬದಿಯ ಆಸನ ಏನಿದೆ ಅದು ಬಹುತೇಕ ಖಾಲಿ ಇರುವಂತ ಆಸನ. ಸೊ ಮುಂದಿನ ಆಸನದಲ್ಲಿ ತಾಯಿ ಚಾಮುಂಡೇಶ್ವರಿ ವಿರಾಜಮಾನವಾಗಿರುವಂತಹ ಸಂದರ್ಭ. ಆಮೇಲೆ ಅರಮನೆಯ ಒಳಗೆ ಈ ಗೋಲ್ಡನ್ ಪಾಸ್ ಮತ್ತೊಂದು ಈ ತರ ಅಂತ ಪಾಸ್ಗಳ ವ್ಯವಸ್ಥೆ ಇದ್ದಂಥವ್ರಿಗೆ ಅವಕಾಶ ಇದೆ. ಸುಮಾರು 40,000 ಜನರಿಗೆ ಪಾಸ್ಗಳ ವ್ಯವಸ್ಥೆ ಕೂಡ ಇತ್ತು. ಸೊ ಹಾಗೆ ಅವರೆಲ್ಲ ಅಲ್ಲಿ ನಿಂತು ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡಿತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮಳೆ ಕೂಡ ನಿಂತಿದೆ. ಮಳೆ ಒಂದು ಹಂತದಲ್ಲಿ ಬಹಳ ಜೋರಾಗಿ ಮಳೆ ಬಂದಂತ ರೀತಿಯಾಗಿ ಕಂಡು ಬಂತು. ಬಟ್ ಈಗ ಮಳೆ ನಿಂತಿದೆ, ಹಾಗಾಗಿ ದಸರಾದ ಜಂಬೂ ಸವಾರಿ ಎಲ್ಲ ಸಾಂಗವಾಗಿ ಸಾಗ್ತಾ ಇದೆ. ನೋಡಿ, ಈಗ ನೀವೇ ಹೇಳಿದ್ರಿ, ಈಗ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಹಂಗಂದ್ರೆ ಇದು ಪ್ರಜಾಪ್ರಭುತ್ವ ದಸರಾ ಆದ್ಮೇಲೆ ಬಂದಿರೋ ಒಂದು ಪ್ರಕ್ರಿಯೆ. ಅಲ್ಲಿ ತನಕ ಚಾಮುಂಡೇಶ್ವರಿ ತಾಯಿನ ಈ ತರ ಕರ್ಕೊಂಡ್ ಬರ್ತಿರ್ಲಿಲ್ವಲ್ಲ ಮಹಾರಾಜರು, ಅಲ್ವಾ? ಮಹಾರಾಜರೇ ಇದ್ದಾಗ ಮಹಾರಾಜರೇ ಬರ್ತಾ ಇದ್ರು. ಕರೆಕ್ಟ್. ಅಂದ್ರೆ ಪುಷ್ಪಾರ್ಚನೆಯ ಒಂದು ಪ್ರಕ್ರಿಯೆ ನಾವೇನ್ ಗಮನಿಸ್ತೀವಿ, 1972 ಆದ್ಮೇಲೆ ಅದೇ ಅದೊಂದು ನಾವು ಗಮನಿಸಬೇಕಾದ್ರೆ, ಅಂದ್ರೆ ಈ ಒಂದು ಆಚರಣೆ ಇದು ಹೊಸದಾಗಿ ಸೇರ್ಕೊಂಡಿರೋ ಒಂದು ಆಚರಣೆ ಅಂದ್ರೆ ಪ್ರಜಾಪ್ರಭುತ್ವ ಸಹಜವಾಗಿದೆಯಲ್ಲ ಮೇಡಮ್. ಈಗ 1970ನಲ್ಲಿ ಅರಮನೆನ ಸರ್ಕಾರ ತಗೊಳುತ್ತೆ. ಹೌದು. ರಾಜರಿಗಿದ್ದಂತ ರಾಜಧನ ನಿಲ್ಲಿಸ್ತಾರೆ. ರಾಜಧನ ನಿಲ್ಲಿಸಿದ ಮೇಲೆ, ರಾಜಧನ ನಿಂತ ಮೇಲೆ ಸಹಜವಾಗಿ ಇದು ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಈಗಲೂ ಜ್ಞಾಪಕ ಇದೆ ನನಗೆ, 1971ನಲ್ಲಿ 72ನಲ್ಲಿ MS ನಾಗರಾಜರಾವ್ ಆರ್ಕಿಯಾಲಜಿ ಡೈರೆಕ್ಟರ್ ಆಗ್ತಾರೆ. ಅದೇ ವರ್ಷ ಅವರು ಅರಮನೆ ಸುಪರ್ದಿ ತಗೊಂಡು ದಸರಾನ ಅರೇಂಜ್ ಮಾಡೋದಕ್ಕೆ ಅಂಬಾರಿ ಕೊಡೋದಿಲ್ಲ ಅಂದಾಗ ಅವರು ಮರದ ಅಂಬಾರಿ ಮಾಡಿಸ್ತಾರೆ ಮತ್ತೊಂದು ಪ್ರತ್ಯೇಕವಾಗಿ. ಅದು ಕೂಡ ಯಾರು ಕೊಡಲ್ಲ ಅಂತ ಹೇಳ್ತಾರೆ? ಅರಮನೆ ಮಹಾರಾಜರು. ಸುಮಾರು ಸರ್ಕಾರ ಮತ್ತೆ ಘರ್ಷಣೆಗಳು ಅನ್ನೋದಕ್ಕಿಂತ ಚರ್ಚೆಗಳು. ಯಾಕಂದ್ರೆ ಅವ್ರಿಗೆ ಸರಿಯಾಗಿ ಮರ್ಯಾದೆ ಕೊಡದಿದ್ದಾಗ ಅವ್ರು ಯಾಕೆ ಕೊಡ್ಬೇಕು, ಆ ತರದ ಚರ್ಚೆಗಳು ಇರ್ತಾ ಇತ್ತು. ಸರ್ಕಾರ ಅವರಿಗೆ ರಾಜಧನ ಸರಿಯಾಗಿ ಬಿಡುಗಡೆ ಮಾಡಬೇಕು. ರಾಜಧನದ ಪ್ರಶ್ನೆ ಅಲ್ಲ ಅಲ್ಲಿ. ಅವಾಗ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಮಹಾರಾಜರು ಏನು ಹೇಳಿದ್ರು ಅಂದರೆ, ಇದು ಅತ್ಯಂತ ಹೆಚ್ಚು ಬೆಲೆ ಬಾಳುವಂತಹದ್ದು, ಇದಕ್ಕೆ ನೀವು ಸೇಫ್ಟಿ ಏನು ಕೊಡ್ತೀರಿ ಅಂತ ಸರ್ಕಾರನ ಕೇಳಿದ್ರು. ಸರ್ಕಾರನ ಕೇಳಿದಾಗ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಾವು ಪೊಲೀಸ್ ಬ್ಯಾಂಡ್ ಇದ್ದೀವಿ, ನಾವು ಪೊಲೀಸ್ ದಳ ಇದೆ, RPF ಹಾಕ್ತೀವಿ, CRPF ಹಾಕ್ತೀವಿ, ಅದೆಲ್ಲ ಏನು ಹಾಗಲ್ಲ, ಮೌಲ್ಯವನ್ನು ಹೇಗೆ ನೀವು ಕಾಪಾಡ್ತೀರಿ ಅಂತ ಕೇಳಿ ಆಮೇಲೆ ಅದಕ್ಕೆ ಇನ್ಶೂರೆನ್ಸ್ ಮಾಡೋ ಒಂದು ಪ್ರಕ್ರಿಯೆಯನ್ನು ಸರ್ಕಾರ ಪ್ರೊಜೆಕ್ಟ್ ಮಾಡಿದ ಮೇಲೆ ಅವರು ಒಪ್ಕೊಂಡು ಅಂಬಾರಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇದು ಆ ಮಾತುಕತೆಗಳಲ್ಲಿ ವ್ಯತ್ಯಾಸ ಇತ್ತೇ ಹೊರತು, ಮಹಾರಾಜರು ಅಂತಹ ಅತ್ಯದ್ಭುತವಾದಂತಹ ಅರಮನೆಯನ್ನೇ ಬಿಟ್ಕೊಟ್ಟ ಮೇಲೆ, ಸರ್ಕಾರಕ್ಕೆ ಬಿಟ್ಕೊಟ್ಟಾದ್ಮೇಲೆ ಇದ್ರ ಬಗ್ಗೆ ಎಲ್ಲ ಅವ್ರು ಯೋಚನೆ ಮಾಡ್ತಾ ಇತ್ತಿಲ್ಲ. ಆದರೆ ಮಹಾರಾಜರು ಯೋಚನೆ ಮಾಡಿದ್ದೇನು ಅಂದರೆ, ಇದೊಂದು ಪರಂಪರಾನುಗತವಾದಂತಹ ವ್ಯವಸ್ಥೆ. ಈ ಪರಂಪರಾನುಗತ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂತಹ ಒಂದು ಅಮೂಲ್ಯವಾದಂತಹ ರತ್ನ ಇದು. ಅದನ್ನು ಕಾಪಾಡ್ತಕ್ಕಂತಹದ್ದು ಮುಂದಿನ ತಲೆಮಾರಿಗೆ ತಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಬೆಳಗ್ಗೆ ಮಾತಾಡ್ತಾ ಇದ್ವಿ, ಮಹಾರಾಜರ ಮುಂದಿನ ದೃಷ್ಟಿ ಹೇಗಿರಬೇಕು ಅಂತ. ಆ ಮುಂದಿನ ದೃಷ್ಟಿಯನ್ನು ಮಹಾರಾಜರು ಇಟ್ಕೊಂಡಿರೋ ಹೊತ್ತಿಗೆ ಇವತ್ತಿನವರೆಗೆ ನಮಗೆ ಈ ಅಂಬಾರಿ ಯಾವುದೇ ರೀತಿಯಾದಂತಹ ಆಗದೇ ಇರುವ ಹಾಗೆ, ಯಾವುದೇ ರೀತಿಯಾದಂತಹ ತನ್ನ ಮೂಲ ಆಕಾರವನ್ನು ಕಳ್ಕೊಳ್ಳದೇ ಇರೋ ಹಾಗೆ ನಮ್ಮ ಇವತ್ತಿನವರೆಗೆ ಸಾಗಿಕೊಂಡು ಬಂದಿದೆ. ಸೊ ಹಾಗಾಗಿ ಮಹಾರಾಜರಿಗೂ ಮತ್ತು ಸರ್ಕಾರಕ್ಕೆ ನಡುವೆ ಇದ್ದಂತಹದ್ದು ಕೇವಲ ಅದನ್ನು ಹೇಗೆ ಅವರು ನಿರ್ವಹಿಸ್ತಾರೆ, ಅದನ್ನು ಹೇಗೆ ಕಾಪಾಡ್ತಾರೆ. ನೋಡಿ, ಇವಾಗ ಭಾಳಷ್ಟು ಜನ ಕೇಳ್ತಾರೆ ಪ್ರಶ್ನೆನ, ಇದನ್ನು ನಾನೇ ಕೇಳ್ಕೊಂಡು ಉತ್ತರ ಹೇಳ್ತಾ ಇದ್ದೀನಿ. ಮೊದಲೆಲ್ಲ ಅಂಬಾರಿ ಮೇಲೆ, ಆನೆ ಮೇಲೆ ವಾಪಸ್ ಬರ್ತಾ ಇತ್ತು. ಈ ಅಂಬಾರಿ ಹೇಗೆ ಹೋಯ್ತೋ ಬನ್ನಿ ಮಂಟಪಕ್ಕೆ, ಅದೇ ರೀತಿ ಇದರದ್ದು ಕವಾಯಿತು ಮುಗಿಸ್ಕೊಂಡು ವಾಪಸ್ ಅರಮನೆಗೆ ಬರ್ತಾ ಇತ್ತು. ಇದನ್ನ ರಿಟ್ರೀಟ್ ಅಂತ ಕರಿತಾ ಇದ್ವಿ. ಇದು ಮಹಾರಾಜರ ಕಾಲದಲ್ಲೂ ನಡೀತಾ ಇತ್ತು. ಅದೇ ಪರಂಪರೆಯನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ವಿ. ಸುಮಾರು ಒಂದು 20-25 ವರ್ಷದ ಹಿಂದೆ ಒಬ್ಬರು ಪೊಲೀಸ್ ಕಮಿಷನರು ಇದನ್ನು ಮಾಡಿದ್ಮೇಲೆ, ಎಂಥದ್ದು ಇದಕ್ಕೆ ಇನ್ಶೂರೆನ್ಸ್ ಮಾಡಿದ್ಮೇಲೆ, ಒಂದು ಸೆಕ್ಯೂರಿಟಿ ಥ್ರೆಟ್ ನಮಗೆ ಬರಬಹುದು, ಹಾಗಾಗಿ ಇದನ್ನು ಸೆಕ್ಯೂರಾಗಿ ಈ ರಿಟ್ರೀಟ್ನ ನಿಲ್ಲಿಸ್ಬಿಟ್ಟು, ಈಗ ಹೇಗೂ ನಾವು ಇಲ್ಲಿ ಕವಾಯಿತನ್ನು ಮಾಡೋದ್ರಿಂದ, ಕವಾಯಿತು ತುಂಬ ಹೊತ್ತು ತಗೊಳ್ಳೋದ್ರಿಂದ ಆನೆಯ ಮೇಲೆ ಅದನ್ನು ನಿಲ್ಲಿಸೋದು ಬೇಡ ಅಂತ ಹೇಳಿ ಅದನ್ನು ಬಿಚ್ಚಿ ಸಂಪೂರ್ಣವಾಗಿ
ಸಶಸ್ತ್ರ ಸೈನಿಕ ಮತ್ತು ಇವರು ಯಾರು ಪೊಲೀಸ್ ಪಡೆ ಜೊತೆಯಲ್ಲಿ ಅದನ್ನು ಇದರಲ್ಲಿ ಎಂಥದ್ದು ಲಾರಿಯಲ್ಲಿ ಇಟ್ಕೊಂಡು ಅಲ್ಲೇ ಬಿಚ್ಚಿ ಅದನ್ನು ಇವಾಗ ಲಾರಿಯಲ್ಲಿ ತಂದು ಅರಮನೆಯ ಒಳಗೆ ಸುಸಜ್ಜಿತವಾಗಿ ಇಟ್ಟುಬಿಡ್ತಾರೆ, ಸುರಕ್ಷಿತವಾಗಿ ಇಟ್ಟುಬಿಡ್ತಾರೆ. ಈ ಬದಲಾವಣೆಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಅಂದರೆ ಆಡಳಿತಾತ್ಮಕ ವ್ಯವಸ್ಥೆ ಇರ್ಬೋದು, ಸ್ಥಳೀಯ ಜಿಲ್ಲಾಡಳಿತ ಇರ್ಬೋದು, ಅಥವಾ ಅರಮನೆ ಇರೋರು ಇರ್ಬೋದು, ಇವರೆಲ್ಲರೂ ಯಾಕೆ ನೆಮ್ಮದಿಯಾಗಿರ್ತಾರೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಅದರ ಹಿಂದೆ ತಗೊಂಡಿರೋದ್ರಿಂದ ಅವರು ಅಷ್ಟು ನೆಮ್ಮದಿಯಾಗಿ ಅದನ್ನು ಕೊಡಲಿಕ್ಕೂ ಒಪ್ಕೊಂಡಿರ್ತಾರೆ. ಮತ್ತು ಅದನ್ನು ನಿರ್ವಹಿಸೋದು ಅಲ್ಲಿ ಜವಾಬ್ದಾರಿ ನೋಡಬೇಕು. ಅದು ಯಾಕೆಂದರೆ ಅದರ ಹತ್ತಿರದಲ್ಲಿ ಬೆಂಕಿಯ ಪಕ್ಕದಲ್ಲಿ ಹೋದಾಗಲೇ ಅದರ ಕಾವು ಗೊತ್ತಾಗೋದು ಅನ್ನೋದು. ಈಗ ಅರ್ಜುನನ ಮೇಲೆ ಅಂಬಾರಿ ಇದೆ, ಅಭಿಮನ್ಯುವಿನ ಮೇಲೆ ಇವತ್ತು ಅಂಬಾರಿ ಕೂತಿದೆ. ಆ ಅಂಬಾರಿಯ ಸುತ್ತಮುತ್ತ ಇರುವಂತಹ ಪೊಲೀಸ್ ಸೆಕ್ಯೂರಿಟಿ ಸಪೋರ್ಟ್ ಸ್ಟಾಫ್ ಇದ್ದಾರಲ್ಲ, ಅವರು ಎಷ್ಟು ಟೆನ್ಷನಲ್ಲಿ ಇರ್ತಾರೆ ಇವತ್ತು ವಾಪಸ್ಸು ಅದು ಅರಮನೆಗೆ ಬರೋವರೆಗೆ ಅಂದರೆ ಅದು ಅವರಿಗೆ ಗೊತ್ತು, ಅನುಭವಿಸಿದವ್ರಿಗೆ ಗೊತ್ತು. ನೋಡಿ ಈಗ ಮಳೆ ನಿಂತಿದೆ ಅಂತ ಕೆಲವೊಂದು ಕಾರ್ಗಳ ಬ್ರ್ಯಾಂಡ್ ಇದೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅದು ನೀವು ದುಡ್ಡು ಕೊಟ್ರೆ ಅದು ಸಿಗಲ್ಲ. ಅದು ನಿಮ್ಗೆ ಅದನ್ನ ನಿರ್ವಹಿಸಕ್ಕಾಗುತ್ತಾ? ನಿಮ್ಮ ಸೋಷಿಯಲ್ ಸ್ಟೇಟಸ್, ನಿಮ್ಮ ಎಕನಾಮಿಕ್ ಸ್ಟೇಟಸ್ ಎರಡು ಬೇಕು. ರೋಲ್ಸ್ ರಾಯ್ ಕಾರ್ ತಗೋಬೇಕು. ಆ ರೀತಿ ಇದು ಅಂಬಾರಿನೂ ಕೂಡ ಹಂಗೆ ಆಗಿದೆ. ನೀವು ರಾಜ್ರು ಓಕೆ ಸರ್ಕಾರ ಬಂದು ಕೇಳ್ತಿದೆ, ಏನ್ ಲಕ್ಷಾಂತರ ಕೋಟಿ ಬಜೆಟ್ ಮಂಡಿಸ್ಬಿಡ್ತಾರೆ ಇವ್ರಿಗೆ ಕೊಟ್ಬಿಡೋಣ ಅಲ್ಲ. ನಿಮಗೆ ಇದ್ರ ವ್ಯಾಲ್ಯೂ ಕಾಪಾಡ್ಕೊಂಡು ಹೋಗುವಂತ ತಾಕತ್ ಇದೆಯಾ, ಆ ಯೋಗ್ಯತೆ ಇದೆಯಾ, ವ್ಯವಸ್ಥೆ ಖಾತ್ರಿ ಮಾಡ್ಕೊಂಡು ಅದನ್ನ ವ್ಯವಸ್ಥೆ ಮಾಡಿಕೊಂಡು ಕೊಟ್ರು. ಕರೆಕ್ಟ್ ಕರೆಕ್ಟ್. ನಾನು ಮತ್ತೆ ಸ್ವಾಮಿಯವರು ದಸರಾದ ಚಟುವಟಿಕೆಗಳ ನೇರವಾಗಿ ಭಾಗಿಯಾಗಿದ್ದೇವೆ ಮೈಸೂರಲ್ಲಿದ್ದಾಗ. ಇವನ್ನ ಅದನ್ನು ಬಿಚ್ಚೋದ್ರಿಂದ ಹಿಡಿದು ಅದನ್ನು ಮೇಂಟೈನ್ ಮಾಡೋದ್ರ ಜೊತೆ ಹಿಡ್ಕೊಂಡು ಕೂಡ ಅಂಬಾರಿನ ಕಟ್ಟೋವರೆಗೂ ಕೂಡ ಹತ್ತಿರದಿಂದ ನೋಡಿದ ಅನುಭವ ಇದೆ. ಒಂದಷ್ಟು ವರ್ಷ 2007ಕ್ಕಿಂತ ಮೊದಲು ಮೈಸೂರಲ್ಲಿದ್ದಾಗ. ಸೊ ಅದು ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಗೆ ಎಷ್ಟರ ಮಟ್ಟಿಗೆ ಒಂದು ಟೆನ್ಷನ್ ಇರ್ತದೆ. ಆಮೇಲೆ ಅದನ್ನು ಸರಾಗವಾಗಿ ಮಾಡ್ತಾರೆ, ಯಾರೂ ತೋರಿಸ್ಕೊಳ್ಳೋದಿಲ್ಲ ಅದನ್ನು. ಆದರೆ ಆಂತರಿಕವಾಗಿ ಅದು ಇದ್ದೇ ಇರ್ತದೆ ಅಲ್ವಾ, ಆ ಕೌತುಕ ಇದ್ದೇ ಇರ್ತದೆ. ಹೌದು. ಸೊ ನಾವಿಲ್ಲಿ ನೋಡ್ತಾ ಇದೀವಲ್ಲ ಈಗ ಪುಷ್ಪಾರ್ಚನೆ ಮಾಡುವಂತ ಸ್ಥಳಗಳು ವೇದಿಕೆಯ ಸಮೀಪಕ್ಕೆ ಬಂದಿದ್ದಾರೆ. ಈಗ ಇಲ್ಲೊಂಚೂರು ಮುಂದೆ ಬರಬೇಕು. ಮುಂದೆ ಬಂದರೆ ಅಲ್ಲಿ ಪುಷ್ಪಾರ್ಚನೆ ಆಗುತ್ತೆ. ಸಮಯಕ್ಕೆ ಅಲ್ಲಿ ಮುಹೂರ್ತಕ್ಕೆ ಇದ್ದಾರೆ. ಮಾವಟಿಗರು ಇಬ್ಬರು ಕೂತಿದಾರಾ? ಇಲ್ಲ, ಒಬ್ರು ಮಾವುತ ನಿಮ್ಗೆ ಕಾಣಿಸ್ತಾ ಇದೆ. ಹೌದೌದು. ಪ್ರಪಂಚದಲ್ಲೇ ಈ ತರ ದೃಶ್ಯ ಎಲ್ಲೂ ಹೌದು ಹೌದು ಹೌದು. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ನಾವೀಗ ಆನೆಗಳು ಅಂತ ನೋಡಿದಂತ ಸಂದರ್ಭ ನಾವು ಕೇರಳ ನಮಗೆ ನೆನಪಾಗುತ್ತೆ. ಯಾಕಂದ್ರೆ ಕೇರಳದಲ್ಲಿ ಪ್ರತಿ ದೇವಸ್ಥಾನಗಳಲ್ಲೂ ಕೂಡ 16 ಆನೆಗಳು ನಿರ್ವಹಿಸುವಂತ ರೀತಿ ಬಹಳ ಅದ್ಭುತವಾಗಿದೆ. ಆದ್ರೆ ನಮ್ಮ ಕರ್ನಾಟಕದ ಮಟ್ಟಿಗೆ ಆನೆಗಳ ರಾಜಗಾಂಭೀರ್ಯತೆ ನೋಡೋದಕ್ಕೆ, ಆನೆಗಳನ್ನ ನಿರ್ವಹಿಸುವಂತ ರೀತಿ, ಆಮೇಲೆ ಆನೆಗಳಿಗೆ ಕೊಟ್ಟಿರುವಂತ ಪ್ರಾಮುಖ್ಯತೆ ಮೈಸೂರು ದಸರಾ ಮುಖೇನವಾಗಿ ನಾವು ಅದನ್ನ ಜಂಬೂ ಸವಾರಿ ಅಂತಾನೆ ಅಂತೀವಲ್ಲ. ಜಂಬೂ ಅಂದ್ರೆ ಆನೆ ಅಂತ ಅಲ್ಲ. ನೀವು ಹೇಳಿದ್ದಕ್ಕೆ ಒಂದು ಮಾತು ಹೇಳಬೇಕು ಅಂದ್ರೆ, ಕರ್ನಾಟಕದ ಈ ಏನು ಅರಣ್ಯ ಇಲಾಖೆ ಇದೆ, ಈ ಅರಣ್ಯ ಇಲಾಖೆ ನಡೆಸ್ತಾ ಇರತಕ್ಕಂತಹ ಈ ಆನೆ ಶಿಬಿರಗಳು ಮತ್ತು ಈ ಆನೆ ಶಿಬಿರಗಳಿಂದಾಗಿ ಈ ವನ್ಯಜೀವಿ ಮತ್ತು ರೈತರ ನಡುವೆ ನಡೀತಾ ಇರತಕ್ಕಂತಹ ಸಂಘರ್ಷಗಳು ಏನಿದ್ದಾವೆ, ಇದನ್ನು ತಪ್ಪಿಸೋದಕ್ಕೆ ಅತ್ಯಂತ ಹೆಚ್ಚು ಇಡೀ ಭಾರತದಾದ್ಯಂತ ಅತ್ಯಂತ ಹೆಚ್ಚು ಕಾರ್ಯೋನ್ಮುಖವಾಗಿರ್ತಕ್ಕಂತಹದ್ದು ಮತ್ತು ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂತಹ ಇಲಾಖೆ ಯಾವುದಾರ ಇದೆ ಅಂದರೆ ಅದು ಕರ್ನಾಟಕದ ಅರಣ್ಯ ಇಲಾಖೆ. ಕರ್ನಾಟಕದ ಅರಣ್ಯ ಇಲಾಖೆ ಎಲ್ಲೆಲ್ಲಿಗೆಲ್ಲ, ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ, ಆಮೇಲೆ ಗುಜರಾತಲ್ಲಿ, ಹೀಗೆ ಅನೇಕ ರಾಜ್ಯಗಳಲ್ಲಿ ಏನು ವ್ಯವಸಾಯದ ಭೂಮಿಯ ಮೇಲೆ ದಾಳಿ ಇಟ್ಟಂತಹ ಅನೇಕ ಆನೆಗಳನ್ನು ಹೊಡೆದು ವಾಪಸ್ಸು ಕಾಡಿಗೆ ಕಟ್ಟುವಂಥದ್ದು ಅಥವಾ ಅವನ್ನ ಹಿಡಿದು ಪಳಗಿಸಿ ಅವುಗಳನ್ನು ಮತ್ತೆ ಪ್ರಯೋಜನಕಾರಿಯಾಗಿ ಬಳಸ್ಕೊಳ್ಳುವಂತಹ ಈ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಳ್ಳೋದಿದೆಯಲ್ಲ, ಅದರ ಯಶೋಗಾಥೆ ಮೇಲೆ ಕುಲಕರ್ಣಿ ಅವರು ಹೇಳಿದಾಗೆ ಸರ್ ಎಷ್ಟು ಅಧ್ಯಯನಗಳಾಗಿದ್ದಾವೆ ಅಂದರೆ, ಮೇಡಮ್ ಹೇಳ್ತಿದ್ರು ನಾವು ಕೂಪಮಂಡುಕಗಳಾಗಬಾರ್ದು ಅಂತ. ನೀವು ಓದಲಿಕ್ಕೆ ಪ್ರಾರಂಭ ಮಾಡಿದ್ರೆ, ನೀವು ಹುಡುಕೋಕೆ ವ್ಯವಧಾನ ಇದ್ದರೆ ನಿಮಗೆ ನಮ್ಮ ಕಾಲಾವಧಿ ಜೀವಿತಾವಧಿ ಸಾಕಾಗೋದಿಲ್ಲ. ಅಷ್ಟು ವನ್ಯಜೀವಿಗಳ ಮೇಲೆ ಅಧ್ಯಯನಗಳಾಗ್ಬಿಟ್ಟಿದ್ದಾವೆ. ಆಮೇಲೆ ನಿಮ್ಮ ಮಾತಿಗೆ ಇನ್ನೊಂದು ಅದಕ್ಕೆ ಸೇರ್ಪಡೆ ಏನು ಅಂತ ಅಂದ್ರೆ, ನೀವು ಹೇಳೋದಲ್ಲ ಕರ್ನಾಟಕ ಬಹುಶಃ ಅರಣ್ಯ ಇಲಾಖೆ ಮೊದಲ ಸ್ಥಾನ. ಆನೆಗಳ ಅವುಗಳು ಬದುಕುವಂತ ಅಥವಾ ಜೀವನ ನಡೆಸ್ಕೊಳ್ಳುವಂತಹ ಜಿಯೋಗ್ರಫಿಕಲ್ ಏರಿಯಾ ಅಥವಾ ಆನೆ ಕಾರಿಡಾರ್
ಅವುಗಳನ್ನ ಅದಲು ಬದಲು ಮಾಡಿರೋದು, ಅವುಗಳನ್ನ ಇವತ್ತು ಆನೆಯನ್ನ ಸರ್ ಬಹಳಷ್ಟು ಊರುಗಳಲ್ಲಿ ವಿಲನ್ ರೀತಿಯಾಗಿ ನೋಡಕ್ ಶುರು ಮಾಡಲ್ಲ. ಆನೆ ಇಸ್ ಅ ವಿಲನ್ ಆ ತರ ಆಗಿದೆ. ಕಾರಣ ಅಂತಂದ್ರೆ ಈಗ ನಮ್ಮ ಅಭಿವೃದ್ಧಿ ಕಾರ್ಯಗಳು, ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂತ ಒಂದು ಯೋಜನೆಗಳು, ಅದರಿಂದಾಗಿ ಆನೆ ಕಾರಿಡಾರ್ಗಳೇ ಇಲ್ದಂಗಾಗಿ ಅವು ಎಲ್ಲೆಲ್ಲೋ ಓಡಾಡ್ತಾ ಇದಾವೆ. ನಾವು ನಮ್ಮ ಮಲೆನಾಡು ಭಾಗದಲ್ಲಿ ಆನೆಗಳನ್ನೇ ನೋಡದೇ ಇರುವಂತರು ಶತಮಾನಗಳಿಂದ, ಇವಾಗ ನಾವು ಆನೆಗಳನ್ನ ನೋಡ್ತಾ ಇದೀವಿ. ಅವು ಕೂಡ ದಿಕ್ಕೆಟ್ಕೊಂಡು ಓಡಾಡ್ತಾ ಇದಾವೆ. ಅಂದ್ರೆ ಆನೆಗಳು ಬಹುಶಃ ಮುಂದಿನ ದಿನಮಾನಗಳಲ್ಲಿ ನಾವು ಆನೆ ಹಾಗೆ ಮನುಷ್ಯನ ನಡುವೆ ಸಂಘರ್ಷ ಯಾವ ದಿಕ್ಕಿನ ಕಡೆ ಹೋಗ್ಬಿಡುತ್ತಾ ಅನ್ನುವಂತ ಭಯ ಕೂಡ ನಮ್ಮಲ್ಲಿ ಕಾಡ್ತಾ ಇದೆ. ಅನಿಮಲ್ ಮ್ಯಾನ್ ಕಾನ್ಫ್ಲಿಕ್ಟ್ ಅನ್ನೋದೇ ಒಂದು ಬಹಳ ಅತಿಯಾಗಿ ಅಲ್ಲ, ಅದಕ್ಕೆ ಕಾರಣವನ್ನ ನೀವು ನಾವು ಹುಡುಕೊಳ್ಳೋದಾದ್ರೆ ನೀವು ನಿಮ್ಮ ಬಾಲ್ಯದಲ್ಲಿ ಎಷ್ಟು ರಬ್ಬರ್ ಪ್ಲಾಂಟೇಶನ್ ನೋಡ್ತಾ ಇದ್ರಿ? ಎಷ್ಟು ರಬ್ಬರ್ ಪ್ಲಾಂಟೇಶನ್ ನೋಡ್ತಿದ್ರಿ? ಕಡಿಮೆ. ಕಾಣೆ ಇತ್ತಿಲ್ಲ ರಬ್ಬರ್ ಪ್ಲಾಂಟೇಶನ್. ಈಗ 10 ವರ್ಷದ ಹಿಂದಾಗೆ ದಕ್ಷಿಣ ಕನ್ನಡದಲ್ಲಿ, ಉತ್ತರ ಕನ್ನಡದಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ರಬ್ಬರ್ ಪ್ಲಾಂಟೇಶನ್ ಬಂದಿವೆ. ಇವು ಆನೆಗಳ ಆಹಾರದ ವ್ಯವಸ್ಥೆಯ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರಿದ್ದಾವೆ. ಆನೆ ಒಂದೇ ಅಲ್ಲ, ಎಲ್ಲ ವನ್ಯಜೀವಿಗಳ ಮೇಲೆ. ಆಮೇಲೆ ಒಳನಾಡಿನ ಈ ತರದ ಪ್ರಾಜೆಕ್ಟ್ಗಳಿಂದಾಗಿ ಆನೆಗಳು ಓಡಾಡ್ತಾ ಇದ್ದಂತ ಕಾರಿಡಾರ್ ಈಗ ಮುಚ್ಚೋಗ್ಬಿಟ್ಟು ಅಲ್ಲ, ಅದೇ ಮತ್ತೆ ಒಳನಾಡಿನ ಪ್ರದೇಶದಲ್ಲೂ ಕೂಡ ನಾವೇನು ಮಾಡಿದ್ವಿ ಅಂದರೆ ಹಸಿರು ಕ್ರಾಂತಿ ಹೆಸರಿನಲ್ಲಿ ಯೂಕಲಿಪ್ಟಸ್ ಮರಗಳನ್ನು ಮತ್ತು ಇತರ ಏಕಜಾತಿಯ ಮರಗಳನ್ನು ನಮ್ಮ ಕಾಡುಗಳಲ್ಲಿ ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇದು ವನ್ಯಜೀವಿಗಳ ಜೀವನ ಶೈಲಿಯ ಮೇಲೆ, ಆಹಾರದ ಮೇಲೆ ಅಷ್ಟು ಮಹತ್ವವಾದಂತಹ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುವಂತಹ ಪರಿಣಾಮಗಳನ್ನು ಮಾಡಿವೆ. ಈ ಬಗ್ಗೆ ಅಧ್ಯಯನಗಳಾಗಿವೆ. ಆದರೆ ಅದನ್ನು ಸರ್ಕಾರಗಳು ಅಧ್ಯಯನ ಮಾಡಿ ಅದನ್ನು ಆದ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದರ ಜೊತೆಗೆ ಕಾರ್ಯವನ್ನು ನಿರ್ವಹಿಸದೇ ಇರತಕ್ಕಂತಹದ್ದು ವಿಷಾದನೀಯ. ನಾವು ಇಲ್ಲಿ ನೋಡ್ತಾ ಇದೀವಲ್ಲ, ನಿಮಗೆ ಸಕಲ ವ್ಯವಸ್ಥೆಗಳನ್ನು ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಮಾಡ್ಕೊಳ್ಳಲಾಗಿದೆ. ಅಲ್ಲಿ ಬಹಳಷ್ಟು ಆಂಬ್ಯುಲೆನ್ಸ್ಗಳನ್ನ ನಿಯೋಜಿಸಲಾಗಿರುತ್ತೆ. ಇನ್ನು ನಾವಲ್ಲಿ ಫೈರ್ ಬ್ರಿಗೇಡ್ಗೆ ಸಂಬಂಧಪಟ್ಟ ಹಾಗಿನ ವಾಹನಗಳನ್ನ ಕೂಡ ನೋಡ್ತಾ ಇದೀವಿ. ಅಂದ್ರೆ ಏನಾದ್ರೂ ಸಣ್ಣ ಪುಟ್ಟ ಅಚಾತುರ್ಯಗಳಾದಂತಹ ಸಂದರ್ಭದಲ್ಲಿ ಅದನ್ನ ಹೇಗೆ ನಿರ್ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡು ಇದೀಗ ಜಂಬೂ ಸವಾರಿಗೆ ಚಾಲನೆ ಕೊಡೋ ಕಾರ್ಯ ಆಗ್ತಾ ಇದೆ. 4:39 ಈಗ ಸಮಯ ಸರಿಯಾಗಿ. ಅಲ್ಲಿಗೆ ಇನ್ನೊಂದು 3-4 ನಿಮಿಷದಲ್ಲೇ ಈ ಜಂಬೂ ಸವಾರಿಗೆ ಅಧಿಕೃತವಾದ ಚಾಲನೆ ಕೊಡುವಂತ ಕಾರ್ಯ ಆಗುತ್ತೆ ಪುಷ್ಪಾರ್ಚನೆಯ ಮುಖೇನವಾಗಿ. ಅದಾದ ನಂತರ ಅಲ್ಲಿ ಪಂಜಿನ ಕವಾಯತು ಕೊನೆಯದಾಗಿ. ಆ ಪಂಜಿನ ಕವಾಯತಿನ ಮುಖೇನವಾಗಿ ಬನ್ನಿ ಮಂಟಪದ ಬಳಿ ನಡೆಯುವಂತ ಪಂಜಿನ ಕವಾಯತಿನ ಮುಖೇನವಾಗಿ ಇಡೀ ದಸರಾ ಆಚರಣೆಗೆ ವಿದ್ಯುಕ್ತ ತೆರೆ ಬೀಳುತ್ತೆ. ಸೊ ಈ ಬಾರಿ ವಿಶೇಷ ಅಂದ್ರೆ ಗೊತ್ತಿಲ್ಲ ಇದು ಎಷ್ಟು ವರ್ಷಗಳಿಗೆ ಒಮ್ಮೆ ಬರುವಂತದ್ದು ಅಂತ ಹೇಳಿ. ದಶಮಿ ಇವತ್ತು ಲೆಕ್ಕಾಚಾರ ಹಾಕಕ್ ಹೋದ್ರೆ 9 ದಿನ ನವರಾತ್ರಿ, 15 ದಿವಸ ದಶಮಿ. ಬಟ್ ಈ ಬಾರಿ ನವರಾತ್ರಿ 10 ದಿನ ಬಂದಿದೆ, ದಶಮಿ ಇವತ್ತು 11ನೇ ದಿನ. 11 ದಿವಸದ ಆಚರಣೆ ಈ ಬಾರಿ. ಯಾವ ಕಾರಣಕ್ಕಾಗಿ ಅಂತ 11 ದಿನ ಅಂತ? ಉದಾಹರಣೆ ಇಲ್ಲಿ ಏನು ಅಂತ ಹೇಳಿದ್ರೆ 2 ರೀತಿ ದಸರಾ ಆಚರಣೆಯನ್ನು ಮಾಡ್ತಾರೆ. ಒಂದು ನಕ್ಷತ್ರ ಆಧಾರಿತವಾಗಿ ದಸರಾ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನೊಂದು 24 ಗಂಟೆಗಳೆಲ್ಲ ತಿಥಿ ಅಂದರೆ ಒಂದು ದಿನವನ್ನು ಲೆಕ್ಕ ಇಟ್ಕೊಂಡು ದಸರಾವನ್ನು ಆಚರಣೆ ಮಾಡುವಂಥ ಕ್ರಮ. ಮೈಸೂರು ಅರಮನೆಯಲ್ಲಿ ತಿಥಿಯ ಆಧಾರದ ಮೇಲೆ ಅಂದರೆ ಒಂದು ದಿನದ ಅಂದರೆ ಪಾಡ್ಯ, ಬಿದಿಗೆ